Hi, Namaste friends. ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟ್ಯುಟೋರಿಯಲ್ಸ್. ಸ್ನೇಹಿತರೆ, ಈ ದಿನ ಒಂದು ವಿಶೇಷ ನೋಟ್ಸ್ ಜೊತೆಗೆ ಬರ್ತಾ ಇದ್ದೀನಿ. ಸ್ಮಾರ್ಟ್ ವೇ ಆಫ್ ಲರ್ನಿಂಗ್. ಹಾಗಾದ್ರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅನ್ನುವಂತಹ ಏನು SLC ಇಂಗ್ಲಿಷ್ ಇರುವಂತಹ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇರುವಂತಹ ಒಂದು ಪೊಯಮ್, ಸೆಕೆಂಡ್ ಲ್ಯಾಂಗ್ವೇಜ್ಗೆ ಇರುವಂತಹ ಒಂದು ಪೊಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅನ್ನುವಂತಹ ಪದ್ಯದ ಬಗ್ಗೆ ಸ್ಮಾರ್ಟ್ ಆಗಿ ಒಂದು ನೋಟ್ಸ್ ಅನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಇದೊಂದು ನೋಟ್ಸ್ ಓದೋದ್ರ ಮೂಲಕ ನೀವು ಎಕ್ಸಾಮ್ ತಯಾರಿಯನ್ನ ನೀವು ಆರಂಭ ಮಾಡಬಹುದು. ಇದರ PDF ಫಾರ್ಮ್ಯಾಟ್ ಮತ್ತೆ PPT ಫಾರ್ಮ್ಯಾಟ್ ನಮ್ಮ ರಾಮನ್ ಟ್ಯುಟೋರಿಯಲ್ಸ್.in ವೆಬ್ಸೈಟ್ ಮೇಲೆ ನಿಮಗೆ ಲಭ್ಯ ಆಗುತ್ತೆ. ಕಾರ್ನರ್ ಸಿಗುವಂತಹ ಈ ವೆಬ್ಸೈಟ್ ಮೇಲೆ ಇದು ಲಭ್ಯ ಆಗುತ್ತೆ. ಹಾಗಾದ್ರೆ ಈ ಪೊಯಮ್ ಮೇಲೆ ಪ್ರೀವಿಯಸ್ ಇಯರ್ ನಲ್ಲಿ ಏನೆಲ್ಲ ಪ್ರಶ್ನೆಗಳು ಬಂದಿದೆ, ಲೆಟ್ ಸಿ ದೆಮ್. ಹೌ ಡು ಯು ಸೇ ದಟ್ ದ ಪೊಯಟ್ಸ್ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್? ಇದು ರೀಸೆಂಟ್ 23rd ಅಲ್ಲಿ ಕೇಳಿರುವಂತಹ ಪ್ರಶ್ನೆ, ಮಾರ್ಚ್ ಅಲ್ಲಿ. ಅಕಾರ್ಡಿಂಗ್ ಟು ದ ಪೊಯಟ್, ಹಿಸ್ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ಎಲಾಬೊರೇಟ್. ಇದು 2022 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ವಾಟ್ ಡು ಯು ಥಿಂಕ್ ರಸ್ಕಿನ್ ಬಾಂಡ್ಸ್ ಗ್ರಾನಿ ವಾಸ್ ಗ್ರೋನ್ ಅಪ್ ವುಮನ್ with childish habits and desires? Substantiate ಅಂತ 2020 ಅಲ್ಲಿ ಕೇಳಿದ್ದಾರೆ. 4 marks questions. These are 4 marks questions. ಇಂಥದೇ ಕ್ವಶನ್ ನಿಮಗೆ ಈ ಬರುವಂತ ಎಕ್ಸಾಮ್ ಅಲ್ಲೂ ಕೂಡ ಕೇಳ್ತಾರೆ. ಹಾಗಾದ್ರೆ ತಡ ಮಾಡೋದೇ ಬೇಡ, ನಾವು ಮುಂದುವರಿಸೋಣ ನಮ್ಮ ತಯಾರಿನ. ನಿಮ್ಮ ಪೊಯಮ್ ಆರಂಭದಿಂದ ನಿಮ್ಗೆ ಗೊತ್ತಾಗುತ್ತೆ. ರಸ್ಕಿನ್ ಬಾಂಡ್ ದ ಪೊಯೆಟ್ ಲವ್ಸ್ ಹಿಸ್ ಗ್ರಾನಿ ವೆರಿ ಮಚ್. ರಸ್ಕಿನ್ ಬಾಂಡ್ ಏನಿದ್ದಾರೆ, ಹಿ ಲವ್ಡ್ ಹಿಸ್ ಗ್ರ್ಯಾಂಡ್ ಮಾ ವೆರಿ ಮಚ್. ಅವರು ತಮ್ಮ ಅಜ್ಜಿನ ತುಂಬಾ ಪ್ರೀತಿಸ್ತಾರೆ ಅನ್ನೋದು ವಿ ಕ್ಯಾನ್ ಸಿ ಥ್ರೂ ಔಟ್ ದ ಪೊಯಮ್. ಹೌದಾ? ಹಾಗೆ ನಿಮ್ಮ ನೋಟ್ಸ್ ನಲ್ಲಿ ಫಸ್ಟ್ ಲೈನ್ ಕೂಡ ಸಿಂಪಲ್ ಆಗಿದೆ, ಕಲರ್ಫುಲ್ ಆಗಿದೆ. ಇದನ್ನ ನೋಟ್ ಡೌನ್ ಮಾಡ್ಕೋಬಹುದು ತಾವು. ಇಲ್ಲ, ನಮ್ಮ ವೆಬ್ಸೈಟ್ ಅಲ್ಲಿ ಇದ್ರದ್ದು PDF ಸಿಗುತ್ತೆ ನಿಮಗೆ ವಿತ್ ನೋಟ್ಸ್. ಡೋಂಟ್ ವರಿ, ಕನ್ನಡ ವರ್ಷನ್ ಇಂಗ್ಲಿಷ್ ವರ್ಷನ್ ಎರಡು ಸಿಗುತ್ತೆ. ಹಾಗೇನೆ ದಿಸ್ ಗ್ರಾನಿ, ನೀವು ಪಿಕ್ಚರ್ ಕಾಣಿಸ್ತಾ ಇರುವಂತ ಈ ಗ್ರಾನಿ, ಶಿ ಲ್ಯಾಕ್ಡ್ ಕ್ಲೈಂಬಿಂಗ್ ಟ್ರೀಸ್ ಎವರ್ ಸಿನ್ಸ್ ಶಿ ವಾಸ್ ಲಿಟ್ಲ್ ಗರ್ಲ್. ತುಂಬಾ ಚಿಕ್ಕವರಿದ್ದಾಗಿಂದಲೂ ಕೂಡ ಅವರಿಗೆ ಮರ ಹತ್ತೋದಂದ್ರೆ ತುಂಬಾನೇ ಇಷ್ಟ ಈ ಅಜ್ಜಿಗೆ. ಹಾಗೇನೆ ಈ ಅಜ್ಜಿ ಶಿ ಕುಡ್ ಕ್ಲೈಂಬ್ ಟ್ರೀಸ್ ವಿಚ್ ಆರ್ ಸ್ಪ್ರೆಡ್ಡಿಂಗ್ ಆರ್ ಹೈ. ತುಂಬಾ ಎತ್ತರ ಇರುವಂತ ಮರಗಳು, ಅಗಲವಾಗಿರುವಂತ ಮರಗಳು, ಅವುಗಳನ್ನು ಕೂಡ ಹತ್ತಕ್ಕಾಗತ್ತೆ. ಈವನ್ ವೆನ್ ಶಿ ವಾಸ್ 62 years old. Even when grandma was 62 years old, she could climb trees which are very high. 62 ವಯಸ್ಸಿದ್ರೂ ಕೂಡ ಅಜ್ಜಿಯ ಆ ಸ್ಫೂರ್ತಿ ಕಡಿಮೆ ಆಗಲ್ಲ ಸ್ನೇಹಿತರೆ. ಹಾಗಾದ್ರೆ ಈ ಅಜ್ಜಿ ಎಲ್ಲಿ ಕಲ್ತರು ಈ ಮರ ಹತ್ತೋದು ಅಂತಂದ್ರೆ, ನಮ್ಮ ಪೊಯಮಲ್ಲಿ ರಸ್ಕಿನ್ ಬಾಂಡ್ ಹೇಳ್ತಾರೆ, ಶಿ ಲರ್ನ್ಡ್ ಕ್ಲೈಂಬಿಂಗ್ ಟ್ರೀಸ್ ಫ್ರಮ್ ಹರ್ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6 years old. ಅವರು 6 ವರ್ಷದವರಿದ್ದಾಗ ಅವರ ಅಣ್ಣನಿಂದ ಏನ್ ಮಾಡ್ತಾರೆ, ಆ ಮರ ಹತ್ತೋದನ್ನ ಕಲಿತಾರೆ ಅವರು ಅಂತ ನಮಗೆ ಗೊತ್ತಾಗತ್ತೆ. ಹಾಗಾದ್ರೆ ಇದೇನಿದು, ಒಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಕ್ಸೈಟ್ ಆಗಿದ್ದಾರೆ, ಯಾಕೋ ಸ್ಕೇರ್, ಅಂಜಿದಾರಲ್ಲ, ಯಾಕೆ ಅಂಜಿರ್ಬೋದು ಇವರು ಅಂದ್ರೆ, ದಿಸ್ ಫ್ಯಾಮಿಲಿ, ರಸ್ಕಿನ್ ಬಾಂಡ್ಸ್ ಫ್ಯಾಮಿಲಿ, ವರೀಡ್ ಆಸ್ ದೇ ವರ್ ಸ್ಕೇರ್ಡ್ ಗ್ರ್ಯಾಂಡ್ ಮಾ ವುಡ್ ಫಾಲ್ ಒನ್ ಡೇ. ಇವ್ರಿಗೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಏನಿದೆ ಅಂತಂದ್ರೆ ಅಂಜಿಕೆ ಇದೆ, ಭಯ ಇದೆ, ಒಂದು ಕನ್ಸರ್ನ್ ಇದೆ. ಅಜ್ಜಿ ಯಾವತ್ತಾದ್ರೂ ಒಂದಿನ ಮರದಿಂದ ಬೀಳ್ಬಹುದು ಅಂತ ಅವರಿಗೆ ಏನಿದೆ, ಭಯ ಇದೆ. ಹಾಗಾದ್ರೆ ಆ ಭಯ ನಿಜ ಆಗತ್ತಾ? ಏನಿದು, ಅಜ್ಜಿ ಮರ ಹತ್ತಿದ್ದಾರೆ, ತುಂಬಾ ಭಯಗೊಂಡಂಗೆ ಕಾಣ್ತಾ ಇದೆ, ಮನೆಯಲ್ಲಿ ಯಾರೂ ಇಲ್ಲ, ಅಜ್ಜಿ ಒಬ್ರು ಬಿಟ್ರೆ. ಎಸ್, ಒನ್ಸ್ ವೆನ್ ನೋ ಒನ್ ವಾಸ್ ಅಟ್ ಹೋಮ್ ಎಕ್ಸೆಪ್ಟ್ ಗ್ರಾನಿ. ಅಜ್ಜಿ ಬಿಟ್ಟು ಯಾರು ಮನೆಯಲ್ಲಿ ಇದ್ದಾಗ ಶಿ ಕ್ಲೈಂಬ್ಡ್ ಅ ಟ್ರೀ, ಮರ ಹತ್ಬಿಡ್ತಾರೆ. ಬಟ್ ಶಿ ಕುಡಂಟ್ ಗೆಟ್ ಡೌನ್. ಮರ ಇಳಿಯೋದಕ್ಕೆ ಬರಲ್ಲ. ಮರ ಇಳಿಯೋದಕ್ಕೆ ಬರಲ್ಲ ಅಂದ್ರೆ ಏನ್ ಮಾಡ್ತೀರಾ? ಥಿಂಕ್, ಇಮ್ಯಾಜಿನ್. ಎಸ್, ಆಗ ಆ ಫ್ಯಾಮಿಲಿ ಕೂಡ ಅದೇ ಮಾಡುತ್ತೆ. ಏನ್ ಮಾಡುತ್ತೆ ನೋಡಿ, ಫೈರ್ ಬ್ರಿಗೇಡ್ ಅನ್ನ ಅವರು ಕರೀತಾರೆ. ದ ಫ್ಯಾಮಿಲಿ ಹ್ಯಾಡ್ ಟು ಕಾಲ್ ದ ಫೈರ್ ಬ್ರಿಗೇಡ್ ಟು ಗೆಟ್ ಹರ್ ಡೌನ್ ಫ್ರಮ್ ಹೈ ಬ್ರಾಂಚ್. ಎತ್ತರ ಮರದಿಂದ ಇಳಿಸೋದಕ್ಕೆ ಫೈರ್ ಬ್ರಿಗೇಡ್ ನ ಕರೆಸ್ತಾರೆ. ಹೆಂಗೋ ಮಾಡಿ ಅಜ್ಜಿನ ಇಳಿಸ್ತಾರೆ. ಅಜ್ಜಿ ಇಳಿಸಿದ ಮೇಲೆ ಯಾರನ್ನ ಕರಿಬಹುದು ಅಂದ್ರೆ,
ಅಜ್ಜಿ ಇಳಿಸಿದ ಮೇಲೆ ಡಾಕ್ಟರ್ನ ಕರೆಸ್ತಾರೆ. ಶಿ ಹ್ಯಾಡ್ ಅ ಟೆಂಪರೇಚರ್, ಜ್ವರ ಬಂದಿರುತ್ತೆ. ನೋಡಿ ಡಾಕ್ಟರ್ ಏನು ಹೇಳ್ತಾರೆ, ಅಡ್ವೈಸ್ ಮಾಡ್ತಾರೆ ಗ್ರಾನಿ ಟು ಟೇಕ್ ರೆಸ್ಟ್ ಆ್ಯಂಡ್ ಯು ಶುಡ್ ನಾಟ್ ಕ್ಲೈಮ್ ಟ್ರೀ, ಮರ ಹತ್ತಬಾರ್ದು, ಯು ಶುಡ್ ಟೇಕ್ ರೆಸ್ಟ್ ಅಂತ ಅಜ್ಜಿಗೆ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಬಟ್ ಅಜ್ಜಿಗೆ ಪ್ರೀತಿ ಕಡಿಮೆ ಆಗುತ್ತಾ ಮರದ ಮೇಲಿಂದು? ನೋ, ಶಿ ಲವ್ಡ್ ಟ್ರೀಸ್ ಸೋ ಮಚ್. ತುಂಬಾನೇ ಪ್ರೀತಿ ಮಾಡ್ತಿರ್ತಾರೆ. ಹಾಗಾಗಿ ಅವರು ಒಂದು ಮೈಂಡಲ್ಲಿ ಒಂದು ಪ್ಲಾನ್ ಮಾಡ್ಕೊಳ್ತಾರೆ. ಅದ್ರ ಪ್ರಕಾರ ಶಿ ಆಸ್ಕ್ಡ್ ರಸ್ಕಿನ್ ಬಾಂಡ್ ಆ್ಯಂಡ್ ಹಿಸ್ ಫಾದರ್ ಟು ಬಿಲ್ಡ್ ಅ ಟ್ರೀ ಹೌಸ್. ಒಂದು ಮರ ಕಟ್ಕೊಡಿ ಅಂತ ರಸ್ಕಿನ್ ಬಾಂಡ್ ಮತ್ತು ಅವರ ತಂದೆಯನ್ನ ಕೇಳ್ಕೊಳ್ತಾರೆ ಅಜ್ಜಿ. ಹಾಗೇನೆ ಮರದ ಮೇಲೆ ಒಂದು ಮನೆ ಕೂಡ ರೆಡಿ ಆಗುತ್ತೆ. ಆ ಟ್ರೀ ಹೌಸ್ ಟಾಪ್ ಆಫ್ ಟ್ರೀ ರೆಡಿ ಆಗುತ್ತೆ. ಶಿ ಬಿಕೇಮ್ ವೆರಿ ಹ್ಯಾಪಿ. ನೀವು ನೋಡ್ಬೋದು ಅವ್ರು ತುಂಬಾ ಖುಷಿ ಆಗ್ತಾರೆ. ಆಸ್ ದೇ ಮೇಡ್ ಆ ವೆರಿ ನೈಸ್ ಲಿಟ್ಲ್ ವುಡನ್ ಹೌಸ್ ಅಂಡ್ ಅ ಟ್ರೀ. ಮರದ ಮೇಲೆ ಒಂದು ಮನೆ ಕೂಡ ಅಜ್ಜಿಗೆ ತಯಾರಿ ಆಗುತ್ತೆ. ಗ್ರಾನಿ ವುಡ್ ಸಿಟ್ ಇನ್ ದ ಈವ್ನಿಂಗ್ಸ್. ಸಂಜೆಯ ಟೈಮಲ್ಲಿ ರಸ್ಕಿನ್ ಬಾಂಡ್ ಜೊತೆಗೆ ಅಜ್ಜಿ ಕೂತ್ಕೊಂಡು ಒಂದು ಶೆರಿ ಸೇವಿಸ್ತಾರೆ, ಎಂಜಾಯ್ ಮಾಡ್ತಾರೆ ಲೈಫನ್ನ. ಇದು ಅವರ ಟ್ರೀ ಮೇಲಿನ ಪ್ರೀತಿ ನಮಗೆ ಗೊತ್ತಾಗುತ್ತೆ. ಹಾಗೆ ರಸ್ಕಿನ್ ಬಾಂಡ್ ಪ್ರೀತಿ ಕೂಡ ನಮಗೆ ಈ ಪದ್ಯದಲ್ಲಿ ಗೊತ್ತಾಗುತ್ತೆ. ರೈಟ್ರಾ? ಹಾಗಾದ್ರೆ ಈ ಸಮ್ಮರಿನ ನಾವು ಹೇಗೆ ನೆನ್ಪಿಟ್ಕೋಬೇಕು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ರಸ್ಕಿನ್ ಬಾಂಡ್ ಲವ್ಡ್ ಹಿಸ್ ಗ್ರಾನಿ ವೆರಿ ಮಚ್ ಅಂತ ಆರಂಭದಲ್ಲಿ ಗೊತ್ತಾಗುತ್ತೆ. ಶಿ ಲೈಕ್ಡ್ ಕ್ಲೈಂಬಿಂಗ್ ಟ್ರೀಸ್. ಮರ ಹತ್ತೋದು ಅಂದ್ರೆ ಅಜ್ಜಿಗೆ ತುಂಬಾ ಇಷ್ಟ. ಆ್ಯಂಡ್ ಶಿ ಲರ್ನ್ಡ್ ಶಿ ಕ್ಲೈಂಬ್ಡ್ ಟ್ರೀಸ್ ವೆನ್ ಶಿ ವಾಸ್ 62 ಇಯರ್ ಓಲ್ಡ್. 62 ವಯಸ್ಸಿನವ್ರು ಇದ್ದಾಗಲೂ ಕೂಡ ಅವರಿಗೆ ಮರ ಹತ್ತೋ ಅಭ್ಯಾಸ ಇದ್ದೇ ಇರುತ್ತೆ. ಇದು ದಿಸ್ ವರಿಡ್ ದ ಫ್ಯಾಮಿಲಿ. ಇದೆಲ್ಲ ಆ ಫ್ಯಾಮಿಲಿಗೆ ತುಂಬಾನೇ ಭಯ ಉಂಟು ಮಾಡುತ್ತೆ, ಯಾವಾಗಾದ್ರೂ ಬೀಳ್ಬೋದು ಅಂತ. ಹಾಗೇನೆ ಒಂದಿನ ಮರ ಹತ್ತಾರೆ. ಶಿ ಕ್ಲೈಂಬ್ಡ್ ಅ ಟ್ರೀ ಬಟ್ ಶಿ ಕುಡಂಟ್ ಕಮ್ ಡೌನ್. ಆಫ್ಟರ್ ದ ರೆಸ್ಕ್ಯೂ ಏನಾಗುತ್ತೆ, ಫೈರ್ ಬ್ರಿಗೇಡ್ ಕರೆಸ್ತಾರೆ, ರೆಸ್ಕ್ಯೂ ಮಾಡ್ತಾರೆ. ಆನಂತರ ಅಜ್ಜಿ ಶಿ ನೀಡೆಡ್ ಸಮ್ ರೆಸ್ಟ್ ಅಂತ ಡಾಕ್ಟ್ರು ಅವರಿಗೆ ಅಡ್ವೈಸ್ ಮಾಡ್ತಾರೆ. ಈ ಅಡ್ವೈಸ್ ಅನ್ನ ಕೇಳಿ ಸ್ವಲ್ಪ ದಿನ ನಂತರ ಅಜ್ಜಿ ರಿಕ್ವೆಸ್ಟ್ ಮಾಡ್ತಾರೆ, ಐ ನೀಡ್ ಅ ಟ್ರೀ ಹೌಸ್, ನನಗೊಂದು ಮರದ ಮೇಲೆ ಮನೆ ಕಟ್ಕೊಡಿ ಅಂತ. ಹಾಗೆ ಒಂದು ಟ್ರೀ ಹೌಸ್ ಕೂಡ ರೆಡಿ ಆಗುತ್ತೆ. ಆನಂತರ ಗ್ರಾನಿ ಮತ್ತೆ ಅವರ ಮೊಮ್ಮಗ ಕುತ್ಕೊಂಡು ಶೇರಿನ ಡ್ರಿಂಕ್ ಮಾಡ್ತಾರೆ. ಇದು ನೈಸ್ ವೇ ಆಫ್ ಪ್ರೆಸೆಂಟೇಷನ್ ಅಂತ ನಾನು ನಿಮಗೆ ಹೇಳ್ಬೋದು. ಇದು ಇಟ್ ಶೋಸ್ ಲವ್ ಫಾರ್ ಗ್ರಾನಿ ಅಂತ ನಮ್ಗೆ ಗೊತ್ತಾಗುತ್ತೆ. ಇದ್ರ ಸಮ್ಮರಿ ಕೂಡ ನಿಮಗಿದೆ. ಸ್ನ್ಯಾಪ್ ಶಾಟ್ ತಗೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅದನ್ನು ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ವಿತ್ PPT, ನೋ ವರೀಸ್. ಹಾಗೆಯೇ ಕನ್ನಡ ಸಮ್ಮರಿ ಕೂಡ ತಮಗೋಸ್ಕರ ಇದೆ, ಕನ್ನಡದ ಮುದ್ದು ಮಕ್ಕಳಿಗೋಸ್ಕರ. ಇದನ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಇಂಥದೇ ಸಾಕಷ್ಟು ತರಗತಿಗಳಿಗೋಸ್ಕರ ನಮ್ಮ ದಾವಣಗೆರೆ ಟ್ಯುಟೋರಿಯಲ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ನೀವೇನಾದರೂ ಇಂತಹ ವಿಡಿಯೋಗಳು ಬೇಕಾದರೆ ಒಂದು ಕಾಮೆಂಟ್ ನಿಮ್ಮಿಂದ ಬರಬೇಕಾಗತ್ತೆ. ಒಂದು ಕಾಮೆಂಟ್, ಒಂದು ಬ್ರೈಟ್ ಆಗಿರುವಂಥ ಇನ್ಸ್ಪಿರೇಷನಲ್ ಒಂದು ಕಾಮೆಂಟನ್ನು ಹಾಕಿ, ಹೇಗಿದೆ ಇಂಥದೇ ತರಗತಿಗಳು ಬೇಕಾದರೆ. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು, ಶೇರಿಂಗ್ ಇಸ್ ಕೇರಿಂಗ್ ಅಂತಾರೆ. ಹಾಗಾಗಿ ಅದನ್ನು ಮಾಡ್ತೀರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಮೇಲೆ ಇನ್ನೂ 65ಕ್ಕೂ ಹೆಚ್ಚು SLC ಇಂಗ್ಲೀಷ್ನ ವಿಡಿಯೋಗಳಿದೆ. ದಾವಣಗೆರೆ ಟ್ಯುಟೋರಿಯಲ್ಸ್ನ ಭೇಟಿ ಮಾಡಿ. ಸರ್ಚ್ ಫಾರ್ ದಾವಣಗೆರೆ ಟ್ಯುಟೋರಿಯಲ್ಸ್ ಸರ್ಚ್ ಮಾಡಿ, ನಿಮಗೆ ಎಲ್ಲ ಕಂಟೆಂಟು ಸಿಗುತ್ತೆ. ಥ್ಯಾಂಕ್ ಯು. ಹಾಗೆಯೇ ಇದರ ಅನಿಸಿಕೆಗಳನ್ನ ಹೇಳಿದಾಗ ನಿಮಗೆ ಇಂಥದೇ ವಿಡಿಯೋಗಳನ್ನು ನಾವು ನಮ್ಮ ಚಾನಲ್ ಮೇಲೆ ಪ್ರಸಾರ ಮಾಡ್ತೀವಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್.